ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಸಿಬೇಳೆಬಾತ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೋರ್ ವೀಡಿಯೋಸ್ಗಾಗಿ ನಾನೀಗ ನೋಡಿ ಬಟಾಣಿ ಮತ್ತು ಕಡಲೆಕಾಯಿ ಸೀಸನ್ ಆಗಿದ್ದರೆ ಬಟಾಣಿಯನ್ನು ಹಸಿದಾಗಿ ತೊಗೋಬೋದು ಮತ್ತು ಕಡಲೆ ಬೀಜವನ್ನು ಸಹ ಹಸಿದಾಗಿ ತೊಗೋಬೋದು. ಇಲ್ಲ ಅಂದರೆ ರಾತ್ರಿಯೇ ನೆನೆಸಿಡಬೇಕು ಕಡಲೆ ಬೀಜ ಮತ್ತು ಬಟಾಣಿಯನ್ನು. ಮತ್ತು ತರಕಾರಿಗಳು ಏನೇನು ಬೇಕು ಅಂದರೆ ಫಸ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ 2 ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ನವಿಲು ಕೋಸನ್ನು ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ, ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ. ಇಷ್ಟು ತರಕಾರಿಗಳು ಈ ಒಂದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗ್ತದೆ. ಮತ್ತು ನೋಡಿ ನಾನು 1 ಕಪ್ಪು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ, ಮತ್ತು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ. ಮತ್ತು ಈ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಟೊಮೊಟೊವನ್ನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಮತ್ತು ಇದು ನವಿಲು ಕೋಸು ಮತ್ತು ಕ್ಯಾರೆಟು ಮತ್ತು ಹುಳ್ಳಿಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಇವೆಲ್ಲವನ್ನು ಕುಕ್ಕರ್ಗೆ ಹಾಕ್ಕೋಬೇಕು. ಬೇಳೆಯನ್ನು ತೊಳೆದು ಹಾಕ್ಕೊಂಡಿರಬೇಕು. ಮತ್ತು ನೋಡಿ ನಾವು ಹಸಿ ಬಟಾಣಿ ಏನಾದರೂ ಸಿಕ್ತು ಅಂದರೆ ಹಸಿ ಬಟಾಣಿಯನ್ನು ತೊಗೋಬೋದು. ಕಡಲೆ ಬೀಜ ಸೀಸನ್ ಆದರೆ ಕಡಲೆ ಬೀಜವನ್ನು ಹಸಿದಾಗಿ ತೊಗೋಬೋದು. ಇಲ್ಲಾಂದರೆ ರಾತ್ರಿಯೇ ನೆನೆಸಿಟ್ಟಿದ್ದೆ ನಾನು. ನೆನೆಸಿಟ್ಟಿರೋದು ಈ ತರಕಾರಿಗಳ ಜೊತೆಗೆ ಆ ಹಸಿ ಬಟಾಣಿ ಮತ್ತು ಕಡಲೆ ಬೀಜವನ್ನು ಹಾಕ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಇವೆಲ್ಲವನ್ನು ಒಂದು ಕಡೆ ಸೇರಿಸಿ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ನಾವು ಒಂದು ಕಡೆ ನೋಡಿ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಬೇಕು. ನಾವು ಎಷ್ಟು ಬೇಕೋ ಅಷ್ಟು ನಾವು ಕ್ವಾಂಟಿಟಿ, ನನಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗಿತ್ತು ಅದರಿಂದ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಬೇಕಾದ್ರೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತರಕಾರಿನೂ ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಮಾಡೋವಂತಹ ಇಷ್ಟನ್ನು ನಾವು ಮಾಡ್ತೀವಿ, ಅದರಿಂದ ನಾವು ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಯಲ್ಲಿ. ನೋಡಿ ನಿಮಗೆ ಎಷ್ಟು ಬೇಕಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ. ನಾವು ಡೈಲಿ ಮಾಡ್ತಾ ಇರ್ತೀವಲ್ವ, ಅದರ ಅಳತೆಯಲ್ಲಿ ನಾವು ಮಾಡ್ಕೊಂಡು ತೊಗೋಬೇಕು. ನಾನಿಲ್ಲಿ 1 ಕಪ್ಪು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ, 2 ಕಪ್ಪು ಅಕ್ಕಿಯನ್ನು ತೊಗೊಂಡು ಇಷ್ಟು ತರಕಾರಿಯನ್ನು ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ನೋಡಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಇದರಲ್ಲೇ ಹಾಕಬೇಕು. ಇವೆಲ್ಲವನ್ನು ಒಂದರಲ್ಲೇ ಸೇರಿಸ್ಬಿಟ್ಟು ನಾವು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಅಕ್ಕಿಯನ್ನು ತೊಳೆದು ಹಾಕ್ಕೋಬೇಕು. ತರಕಾರಿನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಹಾಕ್ಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಅದನ್ನು ನಾನೀಗ ವಿಸಲ್ ತೆಗಿತೀನಿ. ವಿಸಲ್ಗೆ ನೋಡಿ ಇವೆಲ್ಲವನ್ನು ಹಾಕಿ ಜಾಸ್ತಿ ನೀರನ್ನು ಹಾಕ್ಕೋಬೇಕು. ಯಾಕೆ ಅಂದರೆ ಅದು ಮೃದುವಾಗಿ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಅದು ನೀರಾಗಿರಬೇಕು. ನೋಡಿ ನಾನು ಎಲ್ಲವನ್ನು ಸೇರಿಸಿ ನೀರನ್ನು ಹಾಕಿ ಒಂದು ಕುಕ್ಕರ್ಗೆ ಹಾಕಿ ವಿಸಲನ್ನು ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ನಾನು ಕೊಬ್ಬರಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತುರ್ಕೊಂಡು ಅದ್ರ ಜೊತೆಗೆ ಹುಣಸೆಹಣ್ಣನ್ನು ತಗೊಂಡು ಅವೆರಡನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಮನೆಯಲ್ಲಿ ನಾವು ಸಾಂಬಾರು ಪೌಡ್ರ್ ಅಂತ ಮಾಡ್ಕೊಂಡಿದ್ದೀವಿ, ಅದನ್ನು ನಾವು ಹಾಕ್ಕೋಬೇಕು ಅದ್ರ ಜೊತೆಗೆ. ಇಲ್ಲ ಅಂದರೆ ಬಿಸಿಬೇಳೆ ಬಾತು ಅಂಗಡೀಲಿ ಸಿಗುತ್ತೆ, ಅದನ್ನು ಬೇಕಾದರೂ ಹಾಕ್ಕೋಬೋದು. ನೋಡಿ ನಾನಿಲ್ಲಿ 3 ಸ್ಪೂನನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ನೋಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ನೋಡಿ ನಾನು ಒಗ್ಗರಣೆಯನ್ನು ಮಾಡ್ಕೊತಿದ್ದೀನಿ. ಅದನ್ನು ಆ ಕಡೆ ಕುಕ್ಕರಲ್ಲಿ ಕೂಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಯನ್ನು ಖಾರವನ್ನು ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವ, ಅದರಿಂದ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿಕಾಯನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೆ ನಾವು ಖಾರವನ್ನು ರುಬ್ಬಿಟ್ಕೊಂಡ್ವಲ್ವ, ಆ ಖಾರವನ್ನು ರುಬ್ಬಿಟ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹೆಚ್ಚಾಗಿ ಹಾಕಿ ಮತ್ತು ಅದರಲ್ಲೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಬಾಣಲಿಯಲ್ಲಿ. ಯಾಕೆ ಅಂದರೆ ಇದು ಅದರಲ್ಲಿ ನಾವೀಗ ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಅದರಲ್ಲೇ ಡೈರೆಕ್ಟ್ ಹಾಕ್ಬಿಟ್ರೆ ಚೆನ್ನಾಗಿ ಇದು ಕುದಿಯೋದಿಲ್ಲ, ಹಸಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಟೈಮೂ ಉಳಿತಾಯ ಆಗುತ್ತೆ. ಯಾಕೆ ಅಂದರೆ ಅದು ಕೂಗೋವರೆಗೂ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ರೆ ಬೇಗ ಸ್ಕೂಲ್ಗೆ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅದರಿಂದ ನಾವು ಬೇಗನೆ ಮಾಡ್ಕೋಬೋದು. ಇದನ್ನು ಟೈಮನ್ನು ಉಳಿತಾಯ ಆಗುತ್ತೆ. ಅದರಿಂದ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ ಒಗ್ಗರಣೆ ಮಾಡಿಕೊಂಡು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೋಡಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ. ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ನೋಡಿ ಕುಕ್ಕರ್ ವಿಸಲ್ ಬಂತು ಆಲ್ರೆಡಿ, ಆದ್ದರಿಂದ ಅದನ್ನು ಹಾಗೆಯೇ
ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಇದು ಕುಕ್ಕರ್ದು ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ನಾನು ಅದು ಕುಕ್ಕರಲ್ಲಿ ಜಾಸ್ತಿ ಆಗುತ್ತೆ ಅದು, ಯಾಕೆ ಅಂದರೆ ಫ್ರೀಯಾಗಿರಬೇಕು. ಅದರಿಂದ ನಾನು ಒಂದು ಕುಕ್ಕರಲ್ಲಿರುವಂಥ ಎಲ್ಲ ಬೆಂದಿರೋ ಐಟಮ್ಸ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಒಗ್ಗರಣೆ ಮಾಡ್ಕೊಂಡಿದ್ನಲ್ವ ನಾನು, ಅದನ್ನು ಏನು ಮಾಡ್ತಾಯಿದ್ದೀನಿ, ಇದರಲ್ಲೇ ಹಾಕ್ತಾಯಿದ್ದೀನಿ ಆ ಖಾರ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನಾದರೂ ಉಪ್ಪು ಸಾಲ್ಟೇಜ್ ಇತ್ತು ಅಂದರೆ ನಮಗೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದು ನೀರಾಗೇ ಇರಬೇಕು.